ಭಾಗವಾಗಿ ಆನೆಗೆ 20,000 ಮೀಟರ್ ಎತ್ತರದಿಂದ ಬಿದ್ದಂತೆ ಮಾಡಲಾಯಿತು. ಆದರೆ ಆ ಸಮಯದಲ್ಲೇ ಆನೆಯನ್ನು ರಕ್ಷಿಸುವ ಸೇಫ್ಟಿ ಬೆಲ್ಟ್ ತೂರಿತು ಮತ್ತು ಪ್ಯಾರಾಶೂಟ್ ತೆಗೆಯಲಿಲ್ಲ. ಟನ್ ಗಾತ್ರದ ಆನೆ ನೆಲಕ್ಕೆ ಬಿದ್ದರೆ ಅದು ಕಟ್ಟಾಯವಾದ ದುರ್ಘಟನೆ. ಭಯದಿಂದ ಆನೆ ಗಾಳಿಯಲ್ಲಿಯೇ ಗಟ್ಟಿಯಾಗಿ ಚೀಲಾಡತೊಡಗಿತು. ಇದೇ ಸಮಯದಲ್ಲಿ ಒಬ್ಬ ಪ್ಯಾರಾ ಕಮಾಂಡೋ ಒಂದು ಕ್ಷಣವೂ ಕಳೆಯದೆ ಆನೆಯ ಹಿಮ್ಮೆಲೆಯಲ್ಲಿ ಹಾರಿಬಿಟ್ಟ. ಗುರುತ್ವಾಕರ್ಷಣದಿಂದಾಗಿ ಅವರ ವೇಗ ಹೆಚ್ಚುತ್ತಲೇ ಹೋಗುತ್ತಿತ್ತು, ನೆಲ ಹತ್ತಿರವಾಗುತ್ತಲೇ ಹೋಗುತ್ತಿತ್ತು. ಕಮಾಂಡೋ ಆನೆಯನ್ನು ರಕ್ಷಿಸಲು ಅವನು ಅದನ್ನು ಹಿಡಿದು ಪ್ಯಾರಾಶೂಟ್ ತೆರೆಯಬೇಕಾಗಿತ್ತು. ಅವನು ತನ್ನ ಶರೀರದ ಸ್ಥಿತಿಯನ್ನು ಬದಲಾಯಿಸಿ ಗಾಳಿಯ ಪ್ರತಿರೋಧ ಕಡಿಮೆ ಮಾಡಿದ. ತಕ್ಷಣವೇ ವೇಗ ಹೆಚ್ಚಿಸಿ ಆನೆಯತ್ತ ಧಾವಿಸಿದ. ಆದರೆ ಗಾಳಿಯ ಒತ್ತಡದಿಂದ ಅವನು ದಿಕ್ಕು ತಪ್ಪಿದ. ಅಂತೂ ಸಹ ಅವನು ನಿಶ್ಚಲವಾಗಲು ಶ್ರಮಿಸಿ ಕೊನೆಗೆ ಆನೆಯ ಬೆನ್ನಿಗೆ ಕಟ್ಟಿದ್ದ ಕಬ್ಬಿಣದ ಕೈಯನ್ನು ಹಿಡಿದ. ಅವನು ಈಗ ಆನೆಯ ಬೆನ್ನಿಗೆ ಹಚ್ಚಿಕೊಂಡು ಪ್ಯಾರಾಶೂಟ್ ತೆರೆಯಲು ಸೇಫ್ಟಿ ಬೆಲ್ಟ್ ಅನ್ನು ಎಳೆದ. ಆದರೆ ಕೈ ತುಂಬಾ ಉದ್ದವಾಗಿತ್ತು, ಎಷ್ಟು ಎಳೆದರೂ ಪ್ರಯೋಜನವಾಗಲಿಲ್ಲ. ನೆಲ ಕೇವಲ 300 ಮೀಟರ್ ದೂರದಲ್ಲಿತ್ತು. ಆ ಸಮಯದಲ್ಲಿ ಕಮಾಂಡೋಗೆ ಒಂದು ತುರ್ತು ಯೋಚನೆ ಬಂತು. ಅವನು ಸೇಫ್ಟಿ ಬೆಲ್ಟ್ ಅನ್ನು ತನ್ನ ಕೈಗೆ ಕಟ್ಟಿಕೊಂಡು ತನ್ನದೇ ಪ್ಯಾರಾಶೂಟ್ ತೆರೆಯಲು ಪ್ರಯತ್ನಿಸಿದ. ಅವನ ಪ್ಯಾರಾಶೂಟ್ನ ಬಲದಿಂದ ಆನೆಯ ಪ್ಯಾರಾಶೂಟ್ ತೆರೆದು ಬಿಡುತ್ತದೆ ಎಂಬ ಆಶಯ ಇತ್ತು. ಆದರೆ ಪ್ಯಾರಾಶೂಟ್ ತೆಗೆಯುವುದಕ್ಕೂ ಮುಂಚೆ ಕೈ ಮತ್ತೆ ತೂರಿತು. ಈಗ ಆನೆಗೆ ಬದುಕುವುದು ಅಸಾಧ್ಯ. ನೆಲ ಕೇವಲ 100 ಮೀಟರ್ ಮಾತ್ರ ದೂರವಿತ್ತು. ಜೀವನ ಮತ್ತು ಮರಣದ ಮಧ್ಯೆ ಕೇವಲ ಕೆಲವು ಸೆಕೆಂಡುಗಳ ವ್ಯತ್ಯಾಸ. ಆದರೆ ಆಗಲೇ ಗಾಳಿಯ ಬಲದಿಂದಲೇ ಅಚ್ಚರಿಯೊಂದು ನಡೆದಿದೆ. ಆನೆಯ ಪ್ಯಾರಾಶೂಟ್ ಒಂದು ಹೊತ್ತಿನಲ್ಲಿ ತೆರೆದು ಬಿಟ್ಟಿತು. ಕೊನೆಗೆ ಆನೆ ಸುರಕ್ಷಿತವಾಗಿ ನೆಲಕ್ಕೆ ಇಳಿಯಿತು. ಈ ಧೈರ್ಯಶಾಲಿ ಕಮಾಂಡೋಗೆ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋಣ.